ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ಭಾಳ ಮುಖ್ಯವಾಗಿರುವಂಥದ್ದು. ಯಾಕೆಂದರೆ ಈಗೇನು ಮಾಹಿತಿ ಏನು ಪುಸ್ತಕ ಈಗ PDF ಏನು ಕೊಟ್ಟಿದೆ ಅದರಲ್ಲಿ ನೋಡ್ಬೋದು, ನೀವು ಮೊದಲನೇ ಪುಟದಲ್ಲಿದೆ. ಸೊ ಇದು ಭಾಳ ಮುಖ್ಯವಾಗಿರುತ್ತೆ. ಯಾಕೆಂದರೆ ಪ್ರತಿ ವರ್ಷವೂ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಒಂದು 20-30% ಜನ ಮಿಸ್ಟೇಕ್ ಮಾಡ್ತಾರೆ. ಸೊ ನಮ್ಮ ಹತ್ರ ಏನಿದೆ ನೋಡಿ, ಆಲ್ ಇಂಡಿಯಾ ಕೊಟ್ಟ ಸ್ವಲ್ಪ ಬೇರೆ ಆಗುತ್ತೆ. ನಲ್ಲಿ ಏನಾಗುತ್ತಪ್ಪ ಅಂದರೆ, ಫಸ್ಟ್ ರೌಂಡ್ ಏನು ನಡೀತೆ ಅಂದ್ಕೊಳ್ಳಿ. ಫಸ್ಟ್ ರೌಂಡ್ ಆದಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಕೊಟ್ಟಿರುತ್ತೆ. ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅವರು 5 ಕಾಲೇಜು 10 ಕಾಲೇಜು ಮೀನ್ಸ್ ಅದು ಆಪ್ಷನ್ ಎಂಟ್ರಿನ ಅಷ್ಟೇ ಮಾಡಿಬಿಡ್ತಾರೆ. ಸೊ ಸ್ಟ್ರಿಕ್ಟಾಗಿ ಏನಪ್ಪ ಅಂದರೆ ಹೇಳಬೇಕು ಅಂತಂದರೆ, ನೀವೇನು ಆಪ್ಷನ್ ಎಂಟ್ರಿ ಹಾಕ್ತೀರಿ ಅಂದ್ಕೊಳ್ಳಿ, ಫಸ್ಟ್ ರೌಂಡ್ ಆಗಲಿ, ಸೆಕೆಂಡ್ ರೌಂಡ್ ಆಗಲಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಲಿ, ಏನು ರೌಂಡ್ ನಡೀತೆ ನೋಡಿ ಆನ್ಲೈನ್, ಆ ಎಲ್ಲ ರೌಂಡಿಗೂ ನೀವೇನು ಮೊದಲಿನ ಹಾಕಿರ್ತೀರೋ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕಾಗಿ ಏನು ಹೇಳ್ತಪ್ಪ ಅಂದರೆ, ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಿ. ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಮಿಟ್ ಅಂತ ಏನಿರೋದಿಲ್ಲ. 50 ಕಾಲೇಜ್ ಆಗಬೇಕು, 60 ಕಾಲೇಜ್ ಆಗಬೇಕಂತೇನು ಯಾವುದೇ ರೀತಿ ರೂಲ್ಸ್ ಇಲ್ಲ. ಎಷ್ಟು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಒಂದು 30% ಜನ ಮಾಡ್ತಾರೆ. ಆ ಒಂದು ತಪ್ಪು ಮಾಡೋ ಕಾರಣದಿಂದಲೇ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗೆ ಒಳ್ಳೆ ರ್ಯಾಂಕಿಂಗ್ ಇದ್ರೂ ಸಹ ಒಳ್ಳೆ ಕಾಲೇಜ್ ಸಿಗೋದಿಲ್ಲ, ಅದು ಅವರಿಗೆ ಸೀಟೇ ಸಿಗೋದಿಲ್ಲ. ಈ ರೀತಿ ಭಾಳಷ್ಟು ಸಮಸ್ಯೆ ಆಗ್ತವೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಕೆನೂ ಸಹ ಹೇಳಿದೆ, ನಾನು ಹೇಳ್ತಾ ಇದ್ದೀನಿ. ಮತ್ತು ಇದೇ ರೀತಿ ಭಾಳಷ್ಟು ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟರೂ ಸಹ ಮತ್ತೆ ವಿದ್ಯಾರ್ಥಿಗಳು ಅದೇ ಮಿಸ್ಟೇಕ್ ಮಾಡ್ತಾರೆ. ಸೊ ಅದಕ್ಕಾಗಿ ಒಂದು ಸ್ಪೆಷಲ್ ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದಾನೆ. ದಯವಿಟ್ಟು ನೀವು ಫಸ್ಟ್ ರೌಂಡ್ ಬಂದಾಗ ಆ ಆಪ್ಷನ್ ಎಂಟ್ರಿ ನಿಮಗೆ ಸಮಯ ಕೊಟ್ಟಾಗ ಮ್ಯಾಕ್ಸಿಮಮ್ ನೀವು ಹೋಮ್ವರ್ಕ್ ಮಾಡಿ ಮ್ಯಾಕ್ಸಿಮಮಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ, ಮತ್ತು ನಿಮಗೆ ಬೇಕಾಗಿರೋಂಥ ಕಾಲೇಜಿಗೆ ಮೊದಲನೇ ಪ್ರಯಾರಿಟಿ ಕೊಡಬೇಕು. ಈಗಲೂ ಹೇಳ್ತಾರೆ, ನಿಮ್ಗೆ ಏನು ಕಾಲೇಜಪ್ಪ RV ಬೇಕಂತ ಅದಕ್ಕೆ ನಂಬರ್ 1 ಅಂತ ಕೊಡಬೇಕು, MS ರಾಮ ಬೇಕಾ ಅದಕ್ಕೆ ನಂಬರ್ 2 ಅಂತ ಕೊಡಬೇಕು. ಈ ರೀತಿ ಏನಪ್ಪ ಒಂದು ಆಪ್ಷನ್ ಎಂಟ್ರಿ ಹೈಯರ್ ಪ್ರಯಾರಿಟಿ ಏನಪ್ಪ ಅಂತಂದರೆ ಅದನ್ನು ಕೊಡೋಕ್ಕೆ ಪ್ರಯತ್ನ ಮಾಡುತ್ತೆ. ಅಂದರೆ ಹೈಯರ್ ಪ್ರಯಾರಿಟಿ 1, 2, 3, 4 ರೀತಿ ಪ್ರಯಾರಿಟಿ ನಾವೇನಪ್ಪ ಅಂದರೆ ನಿಮ್ಗೆ ಯಾವ್ದು ಬೆಸ್ಟ್ ಯಾವ್ದು ಬೇಕೋ ಅದಕ್ಕೆ ಮೊದಲಿಡಬೇಕು. ಅದಿಲ್ಲಪ್ಪ ಅಂದರೆ ನೆಕ್ಸ್ಟ್ ಈ ರೀತಿ ಪ್ರಯಾರಿಟಿ ಕರೆಕ್ಟಾಗಿ ಕೊಟ್ಕೊತಾ ಬನ್ನಿ. ಬಟ್ ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಿ. 10 ಹಾಕದೆ 15 ಹಾಕದೆ ಮಾಡಿದ್ರೆ ಸೆಕೆಂಡ್ ರೌಂಡ್ಗೆ ಹೋದಾಗ ಮತ್ತೆ ನಿಮಗೆ ಕಾಲೇಜುಗಳು ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ಸೆಕೆಂಡ್ ರೌಂಡಲ್ಲಿ ಏನು ಅಲೋ ಮಾಡ್ಬೋದು, ಅದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನು ಅಲೋ ಮಾಡ್ಬೋದಪ್ಪ ಅಂದರೆ, ಹೈಯರ್ ಪ್ರಯಾರಿಟಿನಲ್ಲಿರುವಂಥ ಸೀಟ್ನ ಡಿಲೀಟ್ ಮಾಡೋಕ್ಕೆ ನಿಮಗೆ ಅಲೋ ಮಾಡ್ತಾರೆ, ಅಥವಾ ಪ್ರಯಾರಿಟಿನಲ್ಲಿ ಬದಲಾವಣೆ ಮಾಡೋದಕ್ಕೆ ನಿಮಗೆ ಅಲೋ ಮಾಡ್ತಾರೆ. ಹೊಸದಾಗಿ ಏನೊಂದು ಕಾಲೇಜ್ ಆ್ಯಡ್ ಮಾಡ್ತೀನಿ ಅಂದರೆ ಅಲೋ ಮಾಡೋದಿಲ್ಲ. ಮಾಡಬೇಕು ಅಂದರೆ ಕಂಡೀಷನ್ ಏನಂದರೆ, ಹೊಸದಾಗಿ ಏನಾದರೂ ಸೀಟ್ ಆ್ಯಡ್ ಆದರೆ, ಯಾವುದೋ ಕಾಲೇಜಿನಲ್ಲಿ ಹೆಚ್ಚಿಗಾದರೆ, ಅಥವಾ ಹೊಸದಾಗಿ ಸೀಟ್ ಒಂದು ವೇಳೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬಂದರೆ, ಸೊ ಆ ಸಂದರ್ಭದಲ್ಲಿ ನಿಮಗೆ ಪರ್ಟಿಕ್ಯುಲರ್ಲಿ ಕೆಲವು ಕಾಲೇಜ್ನ ಸೀಟ್ನ ಆ್ಯಡ್ ಮಾಡೋದಕ್ಕೆ ನಿಮಗೆ ಅಲ್ಲಿ ಪರ್ಮಿಷನ್ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಫಸ್ಟ್ ರೌಂಡ್ ಬಂದಾಗ ಮ್ಯಾಕ್ಸಿಮಮ್ ಕಾಲೇಜಸ್ಗಳಿಗೆ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದ್ರದ್ದು ಲಿಮಿಟ್ ಇರೋದಿಲ್ಲ. ಮ್ಯಾಕ್ಸಿಮಮ್ ಎಷ್ಟು ಹಾಕ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಸಿಗುವಂಥ ಪ್ರೊಬಾಬಿಲಿಟಿ ಜಾಸ್ತಿ ಆಗುತ್ತೆ. ಫೈನ್, ಅರ್ಥ ಆಯ್ತು ಅನ್ಕೋತಾನೆ. ಈ ಒಂದು ಮಿಸ್ಟೇಕ್ ದಯವಿಟ್ಟು ಮಾಡಬೇಡಿ. ಮೆನ್ಷನ್ ಮಾಡಿದೆ, ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಮತ್ತು ಭಾಳಷ್ಟು ಜನ ಯೂಟ್ಯೂಬರ್ಸ್ ಆಗಿ ಇನ್ಫಾರ್ಮೇಷನ್ ಕೊಟ್ಟರೂ ಸಹ 20-30% ಜನ ಸೇಮ್ ಮಿಸ್ಟೇಕ್ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ ಜನರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಮಗೆ ಈಗೇನು ಬಿಟ್ಟಿದ್ದಾರೆ, ಒಂದು ಮಾಹಿತಿ ಪುಸ್ತಕ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಇರುವಂತಹ ಡೀಟೇಲ್ ಇನ್ಫಾರ್ಮೇಷನ್ ಶೇರ್ ಮಾಡೋದು ಆಲ್ರೆಡಿ ನಾನು ಮಾಡಿದ್ದೇನೆ. ಸೊ ಅದೇ ಈ ವರ್ಷವೂ ಸೇಮ್ ಇದೆ, ಯಾವುದೇ ರೀತಿ ಬದಲಾವಣೆ ಯೂಸಲ್ಲಿ ಇರೋದಿಲ್ಲ. ಆದರೂ ಸಹ 2021 ಸಂಬಂಧಪಟ್ಟಾಗಿ ಹೆಚ್ಚಿನ ಒಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡಲು ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಚೆನ್ನಾಗಿ ಅನಿಸೋ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.